ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಗೊಂದ್ಸಲ ಹೇಳಿದ್ ನೆನಪಿದ್ಯಾ, ನಾನು ನಮ್ಮ ಮಧ್ಯದಲ್ಲಿ ಗೋಡೆ ಕಟ್ಕೊಂಡು ಬದುಕ್ತಿದ್ದೀನಿ ಅಂತ. ಆ ಗೋಡೆ ಯಾವಾಗಲೂ ಹಾಗೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಆ ಗೋಡೆ ಬಿದ್ದೋಯ್ತು. ಯಾವಾಗ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆ ಗೋಡೆ ಜಾಗದಲ್ಲಿ ಈಗ ಸೇತುವೆ ಇದೆ. ನಾವು ಯಾವ ಕಲ್ಲಿಂದ ಗೋಡೆ ಕಟ್ಟಿದ್ದು ಅದೇ ಕಲ್ಲಿಂದ ಸೇತುವೆ ಕಟ್ಕೊಂಡಿದ್ದೀವಿ. ನಮಗೆ ಗೊತ್ತಿಲ್ಲದೆ ನಮ್ಮಿಬ್ಬರ ಮಧ್ಯೆ ಒಂದು ಪವಾಡನೇ ನಡೆದೋಯ್ತು. ಸಮಥಿಂಗ್ ಮ್ಯಾಜಿಕ್. ನಿಮ್ಗಾಗನ್ಸಲ್ವಾ? ನೀವಾಗಲೇ ಹೇಳಿದಾಗೆ ಗಂಡು ಹೆಣ್ಣು ಒಂದಾಗಕ್ಕೆ ಮುಂಚೆ ಅವ್ರ ಮನಸ್ಸು ಒಂದಾಗಬೇಕು ಅಂತ. ನಮ್ಮ ಮನಸ್ಸಿನ್ನೂ ಒಂದಾಗಿಲ್ಲ ಅನ್ಸುತ್ತಾ ನಿಮಗೆ? ನೀವು ನನ್ನ ಜೊತೆ ಕಂಫರ್ಟಬಲ್ ಆಗಿಲ್ವಾ? ನಾನು ಐ ಆಮ್ ಕಂಫರ್ಟಬಲ್. ನೀವು ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸ್ಕೊಂಡಿಲ್ವಾ? ಯಾಕಾಗ ಹೇಳ್ತೀರಾ? ಖಂಡಿತ ಸ್ವೀಕರಿಸಿದ್ದೀನಿ. ನಾನು ಹತ್ರ ಬಂದರೆ ನಿಮ್ಗೇನು ಅನ್ಸಲ್ವಾ? ಒಂದು ಮಳೆ ಬೀಳು, ಒಂದು ಮಳೆ ಮೋಡ. ಏನು ಅನ್ಸಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ದುಡಿಬೇಕು ಅನ್ನೋ ಆಲೋಚನೆ, ಬೆಳಿಬೇಕು ಅನ್ನೋ ಕನಸು, ಇದ್ಯಾವುದೂ ತಪ್ಪಲ್ಲ. ಇರು ಭಗವಂತ, ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಅಡ್ಗೋಡೆ ಕಟ್ಸ್ಬಿಡ್ತೀನಿ. ಬಂದಾಗೆಲ್ಲ ದೀಪ ಇಟ್ಬಿಡು. ಯಾಕೆ ಮತ್ತಿನ್ನೇನು ಭಗವಂತ, ಏನೇ ಕೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಉತ್ತರ ಕೊಡ್ತೀಯ. ಅಲ್ಲ, ನಾವು ಎಲ್ಲಿ ಇಡುವುದ್ವಿ ಅಂತ ಡೈರೆಕ್ಟಾಗಿ ಹೇಳ್ಬಾರ್ದಾ? ತಿದ್ಕೊಳ್ತೀವಿ. ಗುಬ್ಬಿ ಹಾರೋ ಎತ್ತರಕ್ಕೂ ಗರುಡ ಹಾರೋ ಎತ್ತರಕ್ಕೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಗುಬ್ಬಿ ಗರುಡದ ಮಟ್ಟಿಗೆ ಹಾರಬೇಕು ಅನ್ನೋ ಕನಸು ಕಾಣಬಾರ್ದು ಅಂತನಾ? ಇರೋ ಸತ್ಯನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಯಾಕೆ? ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ಬಾರ್ದು. ನಮ್ಮ ಸಾಮರ್ಥ್ಯವನ್ನ ಅರಿತು ಸತ್ಯವನ್ನ ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದೇ ಸಾಧನೆಯ ಮೊದಲನೇ ಹೆಜ್ಜೆ. ಗುಬ್ಬಿ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಗರುಡ ಪಕ್ಷಿಗಿಂತಲೂ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದು ಸ್ವಾಭಾವಿಕವಾಗಿ ಸಾಧ್ಯವಾಗದ ಮಾತು. ಆದರೆ ಅದೇ ಗುಬ್ಬಿ ಇನ್ನೊಂದು ಗುಬ್ಬಿಗಿಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ಹಾಗೆಯೇ ನೀವುಗಳು
ನಿಮ್ಮ ಅಕ್ಕಪಕ್ಕದವರಿಗಿಂತಲೂ ಸ್ನೇಹಿತರಿಗಿಂತಲೂ ಶತ್ರುಗಳಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕನಸು ಕಾಣುವುದು ಸಹಜವೇ. ಸಾಧಿಸಿರುವ ವ್ಯಕ್ತಿಗಳ ಸಾಧನೆಯನ್ನಷ್ಟೇ ನೋಡಿ ಕನಸು ಕಟ್ಟಿಕೊಂಡು ಮುಂದುವರಿಯುವುದಕ್ಕಿಂತಲೂ ಸಾಧನೆಯ ಹಿಂದೆ ಇರುವ ಶ್ರಮವನ್ನು ನೋಡಿ ನಿಮ್ಮ ಕನಸಿನ ವಿನ್ಯಾಸವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಸಾಧನೆಯನ್ನು ಮಾಡೋದಿಕ್ಕೆ ಸಾಧ್ಯ. ಅರ್ಥ ಆಯ್ತು ಭಗವಂತ. ಯಾರ್ಯಾರೋ ದುಡಿತಾ ಇದ್ದಾರೆ, ಅವ್ರ ಹಾಗೆ ನಾವು ದುಡಿಬೋದಲ್ಲ ಅಂತ ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂತ ನಾವು ಯೋಚನೆನೇ ಮಾಡಲಿಲ್ಲ. ಶಿವಪ್ರಸಾದ್, ನೀನು ಒಪ್ಪಿಕೊಂಡಂತೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡಿ ನಮಗೇಕೆ ಇಂಥ ಬಾಳಿಲ್ಲ, ಬದುಕಿಲ್ಲ ಎಂದು ಕೊರಗಬಾರದು. ಏಕೆಂದರೆ ಇನ್ನೊಬ್ಬರ ಜೀವನದಲ್ಲಿ ಸಾಧನೆಯ ಪುಟ ಯಾವ ಅಧ್ಯಾಯದಲ್ಲಿ ಶುರುವಾಗಿರುತ್ತದೆ ಎಂದು ತಿಳಿಯದೆ ನಿಮ್ಮ ಜೀವನದ ಮೊದಲ ಅಧ್ಯಾಯದಲ್ಲೇ ಯಶಸ್ಸು ಸಿಗಬೇಕು ಎಂದು ಬಯಸುತ್ತಾ ಕುಳಿತರೆ ಕುಳಿತಲ್ಲೇ ಕೂರಬೇಕು. ಜಗತ್ತು ನಿಮ್ಮನ್ನು ದಾಟಿ ಮುಂದೆ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ಶ್ರದ್ಧೆಯಿಂದ ಕಲಿತ ಅಕ್ಷರ, ಶ್ರಮಪಟ್ಟು ಮಾಡಿದ ಕೆಲಸ, ಕಷ್ಟದಿಂದ ದುಡಿದ ಅನ್ನ, ಇಷ್ಟಪಟ್ಟು ಕಲಿತ ಕಲೆ, ನಿಷ್ಠೆಯಿಂದ ಮಾಡಿದ ಪೂಜೆ, ನಿಸ್ವಾರ್ಥದಿಂದ ಮಾಡಿದ ದಾನ, ಇದ್ಯಾವುದೂ ನಿಮ್ಮ ಕೈ ಬಿಡೋದಿಲ್ಲ. ಪ್ರಶ್ನೆ ಇರಲು ಸಾವಿರ, ಕೊಡಲು ಬರುವೆಯ ಉತ್ತರ. ಬಾಳೆಂದರೆ ನಂದ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಳಗೆ ಬರ್ಬೋದಾ? ಸರ್ ಬನ್ನಿ ಒಳಗಡೆ. ಏನು ಸರ್ ನಮ್ಮನೆ ತನಕ ಬಂದ್ರಿ? ಯಾರು ಬೇಕಿತ್ತು? ಇಲ್ಲಿ ಹರೀಶ್ ಅಂದ್ರೆ ಯಾರು? ಸರ್ ಅವ್ನು ನನ್ನ ಮಗ. ಏನಾಗಬೇಕಿತ್ತು? ಮೊದಲು ಕರೀರಿ, ಆಮೇಲೆ ಹೇಳ್ತೀನಿ. ಹರೀಶ? ಹರಿ? ನೀನೇನೋ ಹರೀಶ, ನನ್ನ ಮಗನೇ ಕಳ್ತನ ಮಾಡ್ತೀಯನೋ? ಅದು ಮನೆಯವ್ರ ದುಡ್ಡನ್ನೇ ಕಳ್ತನ ಮಾಡ್ತೀಯ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ನು ನನ್ನ ಮಗ ಸರ್, ಅಂಥವನಲ್ಲ. ಹೆತ್ತವರಿಗೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕಾಣಿಸಲ್ಲ. ಇವನು ಏನು ಮಾಡಿದಾನೆ ಅವನ್ನೇ ಕೇಳಿ. ಹರಿ ಮಾತಾಡು. ಇವ್ರು ಹೇಳೋದು ನಿಜನಾ? ನೀನ್ ದುಡ್ಡು ಕಳ್ತನ ಮಾಡಿದ್ಯಾ? ಮಾತಾಡು ಹರಿ. ಹರಿ, ನೀನು ಮಾತಾಡದೆ ಹೀಗೆ ನಿಂತ್ಕೊಂಡ್ರೆ ಮಾಡ್ತಾರೋ ಆಪಾದ ನಿಜ ಅನ್ಕೊಳ್ತಾರೆ. ನಾನಲ್ಲ ಅಂತ ಹೇಳ್ಬಿಡಪ್ಪ. ತಪ್ಪು ಮಾಡಿದ್ರೆ ಒಪ್ಕೊಂಬಿಡು. ಸಂತು ರೂಮಿಂದ ದುಡ್ಡು ತಗೊಂಡು ನಾನೇನೋ ಹೀಗೆ ಸರಿ ಹೋಗಿದ್ದಾನೆ, ಜವಾಬ್ದಾರಿ ಬಂದಿದೆ, ದುಡಿತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಮನೆಯವ್ರ ದುಡ್ಡನ್ನೇ ಕದಿಯೋಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿಯೇನೋ? ನಾನು ಮಾತಾಡಬೇಡ. ಬೇಬಿ ಏನಾಯ್ತು? ಯಾಕೆ ಹಾಕಿರ್ಚ್ಕೊಂಡೆ? ಏನೋ ಕೆಟ್ಟ ಕನಸು. ಬಿಸ್ನೆಸ್ ಸ್ಟ್ರೆಸ್ಸಲ್ಲಿ ಇದೆಯಲ್ವಾ, ಅದಕ್ಕೆ ಏನೋ ಕೆಟ್ಟ ಕನಸು ಬಿತ್ತಿರ್ಬೇಕು. ಬೆಟರ್.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಸಿ, ನೀನ್ ನನ್ನ ಮ್ಯಾಕ್ ಆಪಾದನೆ ಮಾಡಿದ್ರುವೆ ಹೋಗ್ಲಿ ಬಿಡು, ವರ್ಷನಾಗೆ ನಾದ್ನಿ ಅಂತ ನನಗೆ ನಾನೇ ಕೆಟ್ಟ ಸಮಾಧಾನ ಮಾಡ್ಕೊಂಡ್ಬಿಡ್ತಿದ್ದೆ. ಆದ್ರೆ ನೀನು ಪ್ರಾಮಾಣಿಕವಾಗಿರೋ ನನ್ನ ಸೊಸೆ ಮ್ಯಾಕೆ ಆಪಾದನೆ ಮಾಡಿದ್ಯಲ್ಲ, ನಿನಗ್ ನನ್ನ ತವಕ್ ಸಾಮೇನೆ ಇಲ್ಲ. ನೋಡಕ್ಕೂ ನನಗೆ ಮುಚ್ಚು ಬಾಯಿ. ಇನ್ಮ್ಯಾಗ ನಿನ್ ದನಿ ಅಲ್ಲ, ನಿನ್ ಮುಖನುವೆ ನನ್ನ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಇನ್ ನಿನಗೆ ನಿನ್ಗವತ್ತೆ ಪುಟ್ಟಕ್ಕನ್ ಮನೆ ತವ ಕೆನ್ನೆಗ್ ಬಾರಿಸಿ ಬುದ್ಧಿ ಹೇಳಿದ್ದೆ. ಇನ್ನು ಬುದ್ಧಿ ಬಂದಿಲ್ಲ ಅಲ್ವೇ? ಸರಿ, ಒಂದ್ ಕೆಲ್ಸ ಮಾಡುಮ. ನೀನ್ ಯಾವ ಜಾಗದಾಗೆ ನನ್ನ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅದೇ ಜಾಗದಾಗೆ ನಾನು ನಿನ್ನ ಕೂರಿಸ್ತೀನಿ. 20 ವರ್ಷ ಆಚೆಗೆ ಬರ್ಬಾರ್ದು ಹಂಗೆ. ಕಂಟಿ, ಪೊಲೀಸ್ನವ್ರಿಗೆ ಫೋನ್ ಮಾಡ. ಅಮ್ಮೋರೆ ಬೇಡ ಅಮ್ಮೋರೆ, ನನಗೆ ವಯಸ್ಸಿಗೆ ಬಂದಿರೋ ಮಗ ಅವನೇ. ಇದೊಂದ್ಸಲ ನನಗೆ ಸಂಸ್ಬಿಡಿ ಅಮ್ಮೋರೆ, ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕಂತೀನಿ. ಅಮ್ಮೋರೆ, ಈ ಪಿಲಾನೆಲ್ಲ ಸಸಿಕಲಂದೆಯ. ನಂಗೆ ಸ್ನೇಹನ್ ಬೇಕೆ ಕೋಪ ಇದ್ದಿದ್ದರಿಂದ ಇವಳ ಜೊತೆ ಕೈ ಜೋಡಿಸ್ಬಿಟ್ಟೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಮ್ಮವ್ರೆ. ನನ್ನ ತಾಳಿ ಮೇ ಕಾಣೆ. ರಾಧಾ, ಇನ್ಮ್ಯಾಕೆ ನೀನು ನಿನ್ನವ್ವನ ಜೊತೆಯಾಗೆ ಇರಂಗಿಲ್ಲ. ಹಂಗೇನಾದ್ರೂ ಇರಂಗಿದ್ರೆ ತಪ್ಪಿಗೆ ದಾರಿ ಮಾಡ್ಪಟ್ಟಂಗಾಯ್ತದ. ಸ್ನೇಹ, ಆರಿದೆ ನೀನ್ ಯಾಕೆ ತೆಪ್ಪ ತಿಳ್ಕೊಂಡ್ಬಿಟ್ಟಿದೆ ಕಣವ. ನನ್ನ ಅತ್ತೆ ಪ್ಲೀಸ್, ಇಂಥ ದೊಡ್ಡ ಗುಣ ಇರೋದು ನಿಮಗೆ ಮಾತ್ರ. ನಾನೇ ನಿಮ್ಮ ಮೇಲೆ ತುಂಬ ಹಠ ಸಾಧಿಸ್ಬಿಟ್ಟೆ. ನನಗೆ ಕ್ಷಮಿಸಿ ಅತ್ತೆ. ಇವ್ರುಗಳು ಮಾಡಿರೋ ತಪ್ಪಿಗೆ ಅದ್ಯೋನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು. ಅತ್ತೆ, ಇವ್ರು ಮಾಡಿರೋ ಅಪರಾಧಕ್ಕೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ್ದೋ ಡಬ್ಬಿಲ್ ಕೀ ಇಟ್ಟಿದ್ದೀನಿ ಅಂದ್ರಲ್ಲ, ಯಾವ ಡಬ್ಬಿ ಇರ್ಬೋದು? ವಾವ್, ಕಡೆಗೂ ಕೀ ಸಿಕ್ತು. ಇನ್ನು ನನ್ನ ಕೆಲಸ ತುಂಬಾ ಈಸಿ. ನೀನೇನೇ ಮಾಡ್ತಿದ್ದೆ ಇಷ್ಟೊತ್ತಲ್ಲಿ? ಅಮ್ಮ, ಅದು ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರು ಕುಡಿಯಕ್ಕೆ ಬಂದಿದ್ದೆ. ಕುಡ್ದಾಯ್ತಾ? ಹೋಗಿ ಬಿದ್ಕೋ. ಹೇಳಿದ ಕೆಲಸ ಆಯ್ತೇನೋ? ಓ, ನೀನ್ ಹೇಳಿದ್ ನಾನು ಮಾಡ್ದೆ ಕಾಯ್ತದನಕ್ಕ. ಆಯ್ತಕ್ಕ, ಕತೆ ಎಲ್ಲ ಹೊಡಿಬೇಡ. ಹ್ಞೂ ಅಕ್ಕ, ಎಲ್ಲ ನೀನ್ ಹೇಳ್ದಂಗೆ ಆಗೈತೆ. ನಂಬಕ್ಕ ನನ್ನ. ನಿನ್ನ ನಂಬಿನೇ ಈ ರೀತಿ ಕೆಟ್ಟಿರೋದು.
ತಗೋ. ಕೋ ಇದು ಏನಕ್ಕ, ಇದು ಇಷ್ಟು ಕಮ್ಮಿ ಕೊಟ್ಟಿದ್ಯಾ? ಇದ್ರಲ್ಲಿ ಏನಕ್ಕ ಬರ್ತದೆ? ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಅದು ಅಲ್ಲದೆ ನೀನು ಹೇಗೆ ಕೆಲಸ ಮಾಡ್ತೀಯ ಅಂತಲೂ ನನಗೆ ಗೊತ್ತಿಲ್ಲ. ಮೊದಲು ಕೆಲಸ ಮುಗಿಸು, ಆಮೇಲೆ ಮಿಕ್ಕಿದ ಪೇಮೆಂಟ್ನ ಕ್ಲಿಯರ್ ಮಾಡ್ತೀನಿ. ಓ ಇದು ಮೋಸ ಕಣಕ್ಕ. ಬೇಡ ಬಿಡು, ಈ ಕೆಲಸನ ಬೇರೆ ಯಾರಿಗಾದ್ರೂ ವಹಿಸ್ತೀನಿ. ಅಕ್ಕ ಬೇಡ ಬಿಡಕ್ಕ, ನೀನು ಹೇಳ್ದಂಗೆ ಕೆಲಸ ಮುಗಿಸ್ಕೊಡ್ತೀನಕ್ಕ. ಹಂಗೆ ಬಾ ದಾರಿಗೆ. ಇವತ್ತು ನಾನು ಯಾರಿಗೆ ಕಾಲ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಗೊತ್ತಕ್ಕ, ನೀನು ಇಡೀ ಕೆಲ್ಸದ ಬ್ಲೂ ಪ್ರಿಂಟ್ ಏನ ಹತ್ರ ಇದೆ. ಸರಿ ಹೊರಡು. ಥ್ಯಾಂಕ್ಸ್ ಅಕ್ಕ, ಬರ್ತೀನಕ್ಕ. ಅಕ್ಕ ನೀನು ಕೇಳಿದಕ್ಕ? ಯೋ ಗೂಬೆ, ಇದನ್ನೇ ಮರ್ತ್ಬಿಡ್ತಿದ್ಯಲ್ಲ. ಸಾರಿ ಕಣಕ್ಕ. ಹೊರಡು ಆಯ್ತು. ಏಯ್ ರುಕ್ಕು, ಎಷ್ಟು ಮೆರಿತಾ ಇದ್ದೆ ಅಲ್ವಾ? ನನ್ನ ಹೆಸರಿಲ್ದೆ ಬಾಲಂಗ್ ಲಕ್ಕಿಲ್ಲ, ನನ್ನ ಹೆಸರಲ್ಲಿ ದಮ್ಮಿಲ್ಲ ಅಂತ ಹೇಳ್ತಿದ್ದಲ್ಲ, ಆಗೋದೆಲ್ಲ ಕೆಟ್ಟದು ಅಂತ ಪ್ರೂವ್ ಮಾಡೋ ಟೈಮ್ ಬಂದಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನ್ಯೂಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಟ್ರೆಂಡ್ ಆದಂತಹ ಶ್ರೀರಾಮ್ ದೇಸಾಯಿ, ಡಿಡಿ ಹಿಲ್ಸ್ ದೇವರಾಯನದುರ್ಗ ಬೆಟ್ಟದಲ್ಲಿ ಒಂದು ಪುಟ್ಟ ಮಗುವನ್ನ ಕಾಪಾಡಿದಂತಹ ಶ್ರೀರಾಮ್ ದೇಸಾಯಿ. ಏನ್ ಮಗ ಇಷ್ಟೊಂದು ಫೇಮಸ್ ಆಗ್ಬಿಟ್ಟೆ ನೀನು, ಫುಲ್ ಟ್ರೆಂಡಿಂಗ್ ಎಲ್ಲ ಕಡೆ. ಸೀತಾ ಮತ್ತೆ ಸಿಹಿನ ಸೇಫ್ ಕರ್ಕೊಂಡ್ ಬಂದ ಮನೆಗೆ. ಹೌದಪ್ಪ, ಕಳೆದೋಗಿರೋ ಮಗುನ ಒಂದ್ ಪಕ್ಷ ಹುಡುಕ್ ಬಿಡ್ಬೋದು. ಅರೆ ನಿಂತಿರೋ ಈ ದೊಡ್ಡ ಮಗು ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ ನಂಗೆ. ಏನೋ ಹೇಳ್ತಿದ್ಯಾ ಮಗ? ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನೀನು? ಯಾಕೋ ಹೀಗೆ ಕೇಳ್ತಿದ್ಯಾ? ಮಗ, ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ ಕಣು. ನನ್ಗೂ ಹಾಗೆ ಅನ್ನಿಸ್ತದೆ, ನೀನು ಯಾವ್ದೋ ಸಮಸ್ಯೆ ಸಿಕ್ಕಾಕೊಂಡಿದ್ಯಾ ಅಂತ. ಏನಾದ್ರು ಇದ್ರೆ ಹೇಳ್ಕೊಳ್ಳೋ, ಫ್ರೆಂಡ್ ಅಂತ ಒಬ್ಬ ಇದ ಅಂತಾನೆ. ಟಾಕ್ ಟು ಮೀ. ಚಿಕ್ಕಿ ಏನಂದ್ರು ನನ್ನ ಬಗ್ಗೆ? ಏನು ಯೋಚನೆ ಅವ್ರಿಗೆ? ನಂಗೆ ಅದೆಲ್ಲ ಗೊತ್ತಿಲ್ಲ ಮಗ, ಬಟ್ ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ. ಅವ್ರು ಹೇಳಿದ್ಮೇಲೆ ನಂಗೂ ಹಾಗೆ ಅನ್ನಿಸ್ತು. ಹಾಗೆಲ್ಲ ಏನಿಲ್ಲ ಮಗ, ನೀನ್ ಅದೆಲ್ಲ ಬಿಟ್ಬಿಡು. ನಾಳೆ ಫಸ್ಟು ಪ್ರೇಮ ಆಂಟಿ, ಪ್ರಿಯಾ ಮತ್ತೆ ಅಂಜುನ ಮನೆ ಕರ್ಕೊಂಡ್ ಬಾ. ಚಿಕ್ಕಿ ಬರಕ್ ಹೇಳಿದಾರೆ. ಓಯ್, ಅಂಜು ಹುಷಾರಾದ್ಲ? ಹಾ, ಅವಳು ಹೊರಗಡೆ ಹೋಗಿದ್ದಾಳೆ. ಎಂಗೇಜ್ಮೆಂಟ್ ಅಂತೂ ಕೈ ಕೊಟ್ಲು. ಅಟ್ಲೀಸ್ಟ್ ಮನೆಗಾರು ಕರ್ಕೊಂಡ್ ಬಾ ಮಾರಾಯ. ನನ್ಗಿರೋದು ಒಬ್ಳೇ ತಂಗಿ, ನೆನ್ಪಿದೆ ತಾನೆ? ಸರಿ, ಅಂಜುಗೆ ಮತ್ತೆ ಪ್ರಿಯಾಗೆ ನಾನೇ ಕಾಲ್ ಮಾಡ್ತೀನಿ. ಏಯ್, ಎಲ್ಲ ಫಾರ್ಮ್ಯಾಲಿಟೀಸ್ ಬೇಡ, ನಾನು ನಾಳೆ ಅವ್ರನ್ನ ಕರ್ಕೊಂಬರ್ತೀನಿ. ಸರಿನಪ್ಪ, ಸಿ ಯು ಟುಮಾರೋ ದೆನ್. ಬಾಯ್ ಮಗ. ಗುಡ್ ನೈಟ್ ಮಗ. ಗುಡ್ ನೈಟ್. ಟ್ರೆಂಡಿಂಗ್ ಸ್ಟಾರ್. ಭಾರ್ಗವಿ ಚಿಕ್ಕಿ ನಾನು ಅನ್ಕೊಂಡಿರೋದಕ್ಕಿಂತನೂ ಡೇಂಜರ್. ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ಕಳಿಸಿದೆ. ಚರಣ್ ಬೇರೆ ಕಾಲೇಜ್ ಸಿಗ್ತಾ ಇಲ್ಲ. ನನ್ನ ತಲೆಗೆ ಪೆಟ್ಟು ಬಿದ್ದಿದ್ದು. ಈಗ ಚರಣ್, ಚಾಂದಿನಿ ಇಬ್ಬರು ಸಿಗದೆ ಇರೋದು. ಎಲ್ಲಾದ್ರೂ ಹಿಂದೆ ಭಾರ್ಗವಿ ಚಿಕ್ಕಿ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾಳೆ ಬೇರೆ ಊಟಕ್ಕೆ ಕರ್ತಿದ್ದಾರೆ. ಅದರ ಹಿಂದೆ ಏನು ಉದ್ದೇಶ ಇದೆಯೋ? ಅಂಜು, ಹೋಗ್ಲೇಬೇಕಾ? ಲೇಟ್ ಆಗುತ್ತೆ ರಾಮವ್ರಿ. ನೋಡಿ, ಈಗ ಈ ಸೀತೋಫಲಾದಿ ಚೂರ್ಣ ಹತ್ರದಲ್ಲಿ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಕ್ಲಿನಿಕ್ ಹತ್ರ ಹೋಗಿ ತರೋಷ್ಟ್ರಲ್ಲಿ ಲೇಟ್ ಆಯಿತು ಅಂತ ಇವಾಗ ನಾನು ಮನೆಯವ್ರ ಹತ್ರ ಸುಳ್ಳು ಹೇಳಬೇಕು. ನನಗೆ ಈ ರೀತಿ ಮನೆಯವ್ರ ಹತ್ರ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ ರಾಮು ಅವರೇ. ಆದರೂ ನನ್ನಿಂದ ನಿನಗೆ ಬರೀ ತೊಂದರೆನೇ ಅಲ್ವಾ ಅಂಜು? ಹಾಗೇನಿಲ್ಲ, ಆದರೆ ನೀವು ಇತ್ತೀಚೆಗೆ ತುಂಬ ಹಠ ಮಾಡೋದು ಕಲ್ತಿದ್ದೀರಾ. ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂದರೆ ಹೇಗಾಗುತ್ತೆ ಹೇಳಿ? ಹೌದು, ಮತ್ತೆ ನನಗಂತೂ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಮದುವೆ ಆಗೋಣ ಅಂದರೆ ನೀನು ಕೇಳಲ್ಲ. ಅಂಜು, ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣವಾ? ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂಜು. ಅಟ್ಲೀಸ್ಟ್ ಫೋಟೋದಲ್ಲಾದರೂ ನಿನ್ನನ್ನು ನೋಡ್ತಾ ಇರ್ತೀನಿ. ಸರಿ. ಅರೆ ವಾವ್ ಅಂಜು, ಮಳೆ ಬರ್ತಾ ಇದೆ. ಅಂಜು ಬಾ, ಮಳೆಯಲ್ಲಿ ವಾಕಿಂಗ್ ಹೋಗೋಣ. ಈ ಮಳೆಯಲ್ಲಿ ವಾಕಿಂಗ್ ಹೋದ್ರೆ ಇಬ್ಬರಿಗೂ ಜ್ವರ ಬರುತ್ತಷ್ಟೇ. ಅಯ್ಯೋ ಪರವಾಗಿಲ್ಲ ಬಾ ಅಂಜು, ಚೆನ್ನಾಗಿರುತ್ತೆ. ಛತ್ರಿ ಇಸ್ಕೊಂಡು ಬರ್ತೀನಿ. ಅಂಜು, ಇಬ್ರು ಒಂದೇ ಛತ್ರಲ್ಲಿ ವಾಕಿಂಗ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ?
ಶ್ರೀರಾಮಣ್ಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ನಿಮಿಷ, ಚಿಕ್ಕಿ ಕಾಲ್ ಮಾಡಿ. ಹಾಯ್ ಚಿಕ್ಕಿ. ಅಪ್ಪು, ಈಗಷ್ಟೇ ನಿಮ್ಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೀತನ್ ಜೊತೆ ಇದೆಯಾ ಅಲ್ವಾ? ಪಾಪ ರಾಮ್ ಮನೆಯವರು ಅವ್ರಿಗೋಸ್ಕರ ಕಾಯ್ತಿರ್ತಾರೆ. ನಾನು ಫೋರ್ಸ್ ಮಾಡಬಾರ್ದಿತ್ತು ಊಟ ಮಾಡ್ಕೊಂಡು ಹೋಗಿ ಅಂತ. ಡ್ರಾಪ್ ಮಾಡಿ ಅಶೋಕನ್ ಮೀಟ್ ಮಾಡೋದಕ್ಕೆ ಹೋಗ್ಲಿಲ್ಲ ತಾನೆ? ಅಶೋಕನ್ನ ಯಾಕೆ ಚಿಕ್ಕಿ? ಅಶೋಕನ್ ನೋಡಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಓಕೆನಾ? ಅದ್ ನನ್ಗೆ ಹೇಗೋ ಗೊತ್ತಾಗುತ್ತೆ. ಅವ್ನು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೋತಾನ? ಪ್ರತಿಯೊಂದನ್ನು ನಿನ್ನ ಹತ್ರ ತಾನೇ ಶೇರ್ ಮಾಡ್ಕೊಳ್ಳೋದು. ನೀನೇ ಕೇಳ್ಬಿಟ್ಟು ಹೇಳಬೇಕು. ಅದೆಲ್ಲ ಬಿಡು. ನೀ ಸೀತನ್ ಜೊತೆ ಇದೆಯಲ್ಲ, ಸ್ಪೆಂಡ್ ಅ ಬ್ಯೂಟಿಫುಲ್ ಟೈಮ್. ಡಿಸ್ಟರ್ಬ್ ಮಾಡಲ್ಲಪ್ಪ. ಇನ್ನೊಂದು ವಿಷಯ ಅಪ್ಪು, ಅಲ್ಲೇ ಊಟ ಮಾಡ್ಕೊಂಡು ಬಾ. ಮನೆಗೆ ಬಂದು ಊಟ ಗೀಟ ಅಂತಂದ್ರೆ ಇಲ್ಲೇನೂ ಸಿಗಲ್ಲ ನಿನಗೆ. ಹ್ಯಾವ್ ಅ ಗುಡ್ ಟೈಮ್ ಅಪ್ಪು. ಮನೆಗೆ ಬರೋಕ್ಕೂ ಮುಂಚೆ ಅಶೋಕನ್ ಮೀಟ್ ಮಾಡ್ಬಿಟ್ ಬಾ. ಓಕೆ ಚಿಕ್ಕಿ, ಬಟ್ ಅಶೋಕನ್ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ? ವಾಟ್ಸ್ ರಾಂಗ್? ಅವನೇನಾದ್ರು ಪ್ರಾಬ್ಲಮ್ ಅಂತ ಸಿಕ್ಕಾಕೊಂಡಿದ್ದಾನ? ನೋ 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 ನೋ, ನಥಿಂಗ್ ಲೈಕ್ ದ್ಯಾಟ್. ಅದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ. ಅಪ್ಪು, ನಾಳೆ ಅಶೋಕ್ನ ಪ್ರಿಯನ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡು, ಓಕೆ? ಮರಿಬೇಡ. ಈಗ ಸೀತನ್ ಜೊತೆ ಇದೆಯಾ? ಹ್ಯಾವ್ ಅ ಗುಡ್ ಟೈಮ್. ರಾಮ್, ಐ ಆಮ್ ಸಾರಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಿಮ್ಮ ಮನೆಯವರೆಲ್ಲ ಕಾಯ್ತಿರ್ತಾರೆ. ನೀವು ಬೇರೆ ಮನೆ ಬಿಟ್ಟಿದ್ದು ಬೆಳಗ್ಗೆ. ನಥಿಂಗ್ ಟು ವರಿ ಸೀತಾ, ಎಲ್ಲ ಓಕೆನಾ, ಸೇಫಾಗಿ ಮನೆಗೆ ರೀಚ್ ಆದ ಅಂತ ಕೇಳೋದಕ್ಕೆ ಕಾಲ್ ಮಾಡಿದಾರಷ್ಟೆ. ಹಾಗಿದ್ರೆ ಸರಿ, ತಗೊಳ್ಳಿ ಊಟ ಮಾಡಿ. ಸೀತಾ, ಒಂದು ನಿಮಿಷ. ನಾನು ನಿಮ್ಮ ಜೊತೆ ಊಟ ಮಾಡದೆ ಹೋದ್ರೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ? ಯಾಕೆ ಫ್ರೆಂಡ್, ನೀನು ನಮ್ಮ ಜೊತೆ ಊಟ ಮಾಡಲ್ವಾ? ರಾಮ್, ಏನಾಯ್ತು? ಆ್ಯಕ್ಚುಲಿ ನಾನು ಈಗಲೇ ಹೊರಡಬೇಕು ಸೀತಾ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಶೋಕನ್ ಈಗಲೇ ಮೀಟ್ ಮಾಡಬೇಕು. ಇಟ್ಸ್ ಓಕೆ ರಾಮ್, ಐ ಅಂಡರ್ಸ್ಟ್ಯಾಂಡ್. ನೀವು ಹೊರಡಿ, ಜೀವನ ಪೂರ್ತಿ ಊಟ ಮಾಡೋಷ್ಟು ಟೈಮ್ ಇದೆ. ನನಗೆ ನಿನ್ನ ಜೊತೆ ಡಿನ್ನರ್ ಪಾರ್ಟಿ ಮಾಡಬೇಕಾಗಿತ್ತು. ತಾನೇ ನೀನು ಕೇಳಿದ್ಮೇಲೆ ಮುಗೀತು. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಡಿನ್ನರ್ ಪಾರ್ಟಿ. ರಾಮ್, ಒಂಚೂರು ಬಾಕ್ಸ್ಗೆ ಹಾಕಿದ್ದೀನಿ. ನಮಗೆ ಟೈಮ್ ಆದಾಗ ನಿಲ್ತೀನಿ. ಥ್ಯಾಂಕ್ಸ್ ಸೀತಾ. ಬಾಯ್. ಬಾಯ್ ಬಾಯ್. ಬಾಯ್ ಸೀತಾ. ಹೇ ಮೂಕ ಪ್ರೇಕ್ಷಕರೇ, ಏನಾಯ್ತು? ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನೇನಂದೆ? ಅಕ್ಕ, ನೀವು ಹೇಳಿದ್ದು ವಿಶ್ವ ಹೇಳದ್ನಲ್ಲ, ಅಪ್ಪು ಹೊಸ ಇನ್ನಿಂಗ್ ಶುರು ಮಾಡ್ತಾ ಇದ್ದಾನೆ, ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಬೇಕು ಅಂತ. ಸೀತನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಬಾ ಅಂತ ಹೇಳ್ದೆ. ತಪ್ಪೇನು ಹೇಳ್ದೆ? ಇಲ್ಲ, ನೋ ಬಾರ್ಗೋ, ನೋ 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 ನೋ, ತಪ್ಪೇನಿಲ್ಲ. ಡೆಡ್ ಬಾಲ್. ಮತ್ತ್ಯಾಕೆ ಇಬ್ರು ಗರಾಬ್ ಬಡ್ತವ್ರ ತರ ಕೂತಿದ್ದೀರಾ? ಅಪ್ಪು ಬರಲ್ಲ, ತಟ್ಟೆ ಕಾಯಿಸ್ಬಿಡಿ, ಇನ್ನಿಂಗ್ ಶುರು ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಟ್ಟಿ ಹಾಲಿನ ಕಾಫಿ, ಒಂದು ಸಣ್ಣ ಲೋಟದ್ದು. ತಿಂಡಿಗೆ ದೋಸೆ ಇದ್ರೆ ಒಂಚೂರು ಬೆಣ್ಣೆ, ಆಮೇಲೆ ಈ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು, ಏನೇ ಮಾಡಿ ಅದಕ್ಕೊಂಚೂರು ಬಜ್ಜಿ ಬೋಂಡ ಇದ್ರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೆ ಬೇಡ ಮಧ್ಯಾಹ್ನಕ್ಕಿಂತ ಮುಂಚೆ ತಿಂಡಿ ತಿಂತೀನಲ್ಲ, ತಿಂಡಿ ಆದಮೇಲೆ 2 ಹಣ್ಣು. ಆಮೇಲೆ ಮಧ್ಯಾಹ್ನ ಊಟದ ಜೊತೆಗೆ ಏನು ಬೇಡ, ಗಟ್ಟಿ ಮೊಸರು. ರಾತ್ರಿ ಊಟಕ್ಕೆ ವಿಶಾಲು 3 ಥರ ಪಲ್ಯ.
ಆಮೇಲೆ ರಾತ್ರಿ ಮಕ್ಕಬೇಕಾದ್ರೆ ಮಾಮೂಲು ಗಟ್ಟಿ ಹಾಲು ಅದಕ್ಕೊಂಚೂರು ಬಾದಾಮಿ ಪೌಡ್ರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆಯ್ತು ಅಂದ್ರೆ ಬಡವಾ ನೀವು ಬಡದಂಗಿರು ಅಂತೇಳಿ ಇದ್ದು ಬಿಡ್ತೀನಪ್ಪ. ನೀವೇನೇನು ಕೇಳಿದ್ರೋ ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತಿನ್ನಿ. ಕೂತ್ರ ಬಂದ್ಬಿಟ್ಟ ಇವಾಗ ಬಾಯಿಗೆ ನೀರು ಬಿಡ. ನೀರು ಬಿಡಕ್ಕಲ್ಲ ಮಮ್ಮಿ, ನೀರು ಕೊಡಕ್ಕೆ. ಅದೇ ಯಾರೋ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ ನೋಡಿ ನಿನ್ನ. ಇನ್ಯಾರು ನೆನ್ಸ್ಕೊತಿರ್ತಾರಪ್ಪ? ನಮ್ಮನೆ ಓನರ್ ಅಮ್ಮ ನೆನ್ಸ್ಕೊತಿರ್ತಾಳ ಅಷ್ಟೆ. 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಕಣ. ನೀನೇನೋ ಅಲ್ಲಿದ್ದ ಇಲ್ಲಿಗೆ ಬಂದ್ಬಿಟ್ಟೆ. ನಾನೇನು ಮಾಡ್ಲಪ್ಪ? 50,000 ಕೇಳ್ತಿದ್ದಾರೆ. ನನ್ನ ಮಗ ಬಂದು ಕೊಡ್ತಾನೆ ಅಂತ ಹೇಳಿ ಬಂದಿದ್ದೀನಿ. 50,000 ಮಮ್ಮಿ? ಇದಕ್ಕೆ ಕೊಡಂದ್ರೆ ನಾ ಎಲ್ಲಿ ತಂದು ಕೊಡ್ಲಿ? ಏನೋ ಹಿಂಗ್ ಮಾತಾಡ್ತಿದೀಯಾ? ಹೆತ್ತ ತಾಯಿಗಿಂತ 50,000 ಜಾಸ್ತಿ ಆಯ್ತೇನೋ ನಿನ್ಗೆ? ಅದು ಹಾಗಲ್ಲ ಮಮ್ಮಿ, ಮೊನ್ನೆ ತಾನೇ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಏನ್ ಮಾಡ್ಲಿ, ಅದಕ್ಕೆ ಕೈಯಲ್ಲಿರೋ ಬರೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬಿಟ್ಟೆ. ಅದು ಅಲ್ಲದೆ ಮನೇಲಿ ದುಡ್ಡು ಇಟ್ಕೊಂಡು ಕೊಡಲ್ಲ ಅಂತ ಹೇಳೋದಕ್ಕೆ ನಾನೇನು ಸ್ವಾರ್ಥಿನ? ನನಗೆ ಸಂಬಂಧದ ಬೆಲೆ ಗೊತ್ತು ಮಮ್ಮಿ. ಸಂಬಂಧ ಉಳಿಸ್ಕೊಡೋದಕ್ಕಿಂತ ದುಡ್ಡು ದೊಡ್ಡದಲ್ಲ ಅಂತಾನು ಗೊತ್ತು ಮಮ್ಮಿ. ಏನು ಮಾಡಲಿ, ಕೈಯಲ್ಲಿ ಕಾಸಿಲ್ಲ. ಕಾಸು ಬರೋವಂಥ ಕೆಲಸನೂ ನನ್ನ ಕೈಯಲ್ಲಿ ಇಲ್ಲ. ಒಂಚೂರು ಕೆಲಸ ಇದ್ದು ಬೋನಸ್ ಗೀನಸ್ ಬರೋ ಹಾಗಿದ್ದಿದ್ದರೆ ತಾಯಿಗಿಂತ ದೇವರಿಲ್ಲ, ಸಾಲಗಾರಕ್ಕಿಂತ ಶತ್ರು ಇಲ್ಲ ಅಂತ ಹೇಳಿ ನನ್ನ ಹತ್ರ ಇರಬರೋ ದುಡ್ಡೆಲ್ಲ ನಿಂಗೆ ಕೊಟ್ಟು ಸಾಲ ತೀರಿಸ್ಬಿಡ್ತಿದ್ದೆ. ಅಯ್ಯೋ ಶಿವನೇ, ನೀನೇ ಹಿಂಗಂದ್ರೆ ನನ್ನ ಗತಿ ಏನೋ? ಅಯ್ಯಮ್ಮ ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದ್ಬಿಟ್ಟಿದ್ಲು. ಅದಕ್ಕೆ ನಾನು ಇನ್ಮೇಲೆ ಈ ಮನೇಲಿ ಇರೋದಿಲ್ಲ, ನಾನು ನನ್ನ ಸೊಸೆ ಮನೆಗೆ ಹೋಗ್ತೀನಿ ಅಂತ ಈ ಮನೆ ಅಡ್ರೆಸ್ ಕೊಟ್ಟುಬಿಟ್ಟೆ ಬಂದಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಕಾಫಿ ತಗೋ. ನೀವ್ಯಾರು ನನಗೆ ಕಾಫಿ ತಂದು ಕೊಡೋದಕ್ಕೆ? ನಾನು ಕೇಳಿದೆ ನನಗೆ ಕಾಫಿ ಬೇಕು ಅಂತ. ನೀವು ನನಗೆ ಸೇವೆ ಮಾಡೋ ಅಗತ್ಯ ಇಲ್ಲ. ಮಗನ ಕಾಫಿ ತಂದ್ಕೊಡೋದು ಸೇವೆ ಅಲ್ಲ, ಪ್ರೀತಿ. ಆ ಪ್ರೀತಿನೂ ನನಗೆ ಬೇಕಾಗಿಲ್ಲ. ನನ್ನ ಪಾಲ್ಗೆ ನೀವು ತೋರಿಸೋ ಪ್ರೀತಿ ವಿಷ ಇದ್ದ ಹಾಗೆ, ಪ್ರತಿ ಕ್ಷಣ ಕೊಲ್ತಿರುತ್ತೆ. ತಾಯಿ ಪ್ರೀತಿ ಮಗನ ಪಾಲ್ಗೆ ಯಾವತ್ತೂ ವಿಷ ಆಗಲ್ಲ ಅಭಿ. ಪದೇ ಪದೇ ತಾಯಿ ಮಗ ಅಂತ ಯಾಕೆ ಹೇಳ್ತಿದ್ದೀರಾ? ನೀವು ನನಗೆ ತಾಯಿನೂ ಅಲ್ಲ, ನಾನು ನಿಮಗೆ ಮಗನೂ ಅಲ್ಲ. ನಮ್ಮ ಅಣ್ಣ ನಿಮ್ಮನ್ನ ಅಮ್ಮ ಅಂತ ಕರಿತಿದ್ದಾನಲ್ಲ, ಅವನನ್ನೇ ಮಗ ಅನ್ಕೊಳ್ಳಿ, ಅಷ್ಟು ಸಾಕು. ನಿಮ್ಮ ನಾಟಕಗಳನ್ನ ನಂಬೋದು ಅವನೇ ತಾನೇ. ಮನೇಲಿ ಭಾಗ ಕೇಳಿದ ತಕ್ಷಣ ಪ್ರೀತಿ ಉಕ್ಕಿ ಹರಿತಾ ಇದೆ. ಹೊರಟೋಗಿ ಇಲ್ಲಿಂದ. ಯಾಕಭಿ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನಗೆ ಕಾಫಿ ತರಬೇಕು ಅನ್ಕೊಂಡಾಗ ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಯೋಚನೆಗಳು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ನನ್ನು ಇಷ್ಟೊಂದು ದ್ವೇಷ ಮಾಡೋದಕ್ಕೆ ಕಾರಣನಾದರೂ ಏನು ಅಭಿ? ನಿನ್ನ ತಾಯಿ ಸ್ಥಾನದಲ್ಲಿ ನೀನು ನನ್ನನ್ನು ನೋಡೋಕ್ಕಾಗದೇ ಇರ್ಬೋದು, ನಿಜ. ನಿನಗೆ ನನ್ನ ತಾಯಿ ಅನ್ನಿಸ್ತಾ ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನ್ನ ಮಗನೇ ಅಭಿ. ನೀವೀ ಮನೆಗೆ ಬಂದಿರೋದು ನನ್ನ ತಂದೆ ಅನ್ಸ್ಕೊಂಡವ್ರಿಗೆ ಹೆಂಡತಿಯಾಗಷ್ಟೇ, ನನ್ನ ತಾಯಿಯಾಗಲ್ಲ. ನೀವು ಬಂದ ಮೇಲೆ ನನಗೆ ತಾಯಿ ಪ್ರೀತಿ ಸಿಗುತ್ತೆ ಅನ್ನೋದು ನಿಮ್ಮ ಗಂಡನ ಭ್ರಮೆ ಅಷ್ಟೇ. ನೀವೀ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಅದೇ ಹೆಚ್ಚು. ಮೊದಲು ನಾವೀ ಮನೇಲಿ ಹೇಗಿದ್ವಿ, ಎಷ್ಟು ಸಂತೋಷವಾಗಿದ್ವಿ. ಆದ್ರೆ ನೀವು ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನೀವು ಬಂದು ಅಪ್ಪ ಅನ್ಸ್ಕೊಂಡಿರೋನ್ನ ಪೂರ್ತಿಯಾಗಿ ದೂರ ಮಾಡಿದ್ರಿ. ಜೀವಕ್ಕೆ ಜೀವ ಆಗಿದ್ದ ನಮ್ಮ ಅಣ್ಣ ನನ್ನನ್ನ ತಾತ್ಸಾರ ಮಾಡೋ ಹಾಗೆ ಮಾಡಿದ್ರಿ. ಈ ಮನೇಲಿ ಎಲ್ರ ದೃಷ್ಟಿಲೂ ನಾನು ಕೆಟ್ಟವನು ಅನ್ಸ್ಕೊಳ್ಳೋ ಹಾಗಾಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ನಿಮ್ಮನ್ನ ತಾಯಿ ಅಂತ ಒಪ್ಕೋಬೇಕಾ? ಕುಡಿತಿರೋದು ವಿಷ ಅಂತ ಗೊತ್ತಿದ್ರು ಅದನ್ನ ಅಮೃತ ಅನ್ಕೊಂಡು ನಿಮ್ಮನ್ನ ಅಮ್ಮ ಅಂತ ಒಪ್ಕೋಬೇಕಾ? ತಾಯಿ ಆದವಳು ಮಕ್ಳಿಗೋಸ್ಕರ ತ್ಯಾಗ ಮಾಡ್ತಾಳೆ ಹೊರತು ಮಕ್ಳು ನೆಮ್ಮದಿ ಕಿತ್ಕೊಳ್ಳಲ್ಲ. ಅಂದ್ರೆ ನನ್ನಿಂದ ನಿನ್ನ ನೆಮ್ಮದಿ ಹಾಳಾಗ್ತಾ ಇದೆಯಾ ಅಭಿ? ಇನ್ನೂ ಕೇಳ್ತಿದ್ದೀರಲ್ಲ, ಈಗ ಆಗ್ತಿರೋದು ಅದೇ ತಾನೇ. ತಂದೆ ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇಟ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ಒಂದಲ್ಲ ಒಂದಿನ ನೀವು ನನ್ನನ್ನ ಈ ಮನೆಯಿಂದ ಓಡಿಸ್ತೀರಾ.
ಅದ್ರ ಬದಲು ನಾನೇ ಮನೆ ಭಾಗ ತಗೊಂಡು ಆಚೆ ಹೋಗೋದು ಒಳ್ಳೇದಲ್ವಾ? ಬೇಡ ಬಿ, ಈ ರೀತಿ ಎಲ್ಲ ಮಾತಾಡಬೇಡ. ನನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ನಿನ್ಗೆ ಅನ್ಸೋದಾದ್ರೆ ಹೇಳು. ನಾನು ಏನು ಮಾಡಿದ್ರೆ ನೀನು ನೆಮ್ಮದಿಯಾಗಿರ್ತೀಯ ಅಂತ. ನೀವೆಲ್ಲರೂ ಮೊದಲಿನ ಥರ ಸಂತೋಷವಾಗಿರ್ತೀರಾ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಹೌದಾ? ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅಂದರೆ ನೀವೇನು ಬೇಕಾದರೂ ಮಾಡ್ತೀರಾ? ನಿನ್ನ ಸಂತೋಷಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ನೀನು ಏನು ಹೇಳಿದ್ರು ಮಾಡ್ತೀನಿ. ಹಾಗಿದ್ರೆ ನೀವೀ ಮನೆ ಬಿಟ್ಟು ಹೊರಟು ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.